ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7 ಕನ್ನಡ ಚಾನೆಲ್. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಇವತ್ತಿನ ವಿಡಿಯೋ ತುಂಬಾನೇ ಮುಖ್ಯವಾದದ್ದು. ಯಾಕೆ ಗೊತ್ತಾ? ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಜನವರಿ 29ನೇ ತಾರೀಕು ಅಮಾವಾಸ್ಯೆ ಇದೆ. ಸೊ ಪ್ರತಿ ತಿಂಗಳು ಹುಣ್ಣಿಮೆಗೆ, ಅಮಾವಾಸ್ಯೆಗೆ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಅನ್ನ ನಾನು ಪೋಸ್ಟ್ ಮಾಡ್ತಾನೆ ಇದ್ದೀನಿ. ತುಂಬಾ ಜನ ನನಗೆ ಫೀಡ್ಬ್ಯಾಕ್ ಕೊಡ್ತಾ ಇದ್ದೀರಾ, ನಿಮ್ಮ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಸಿಗ್ತಾ ಇದೆ ಅಂತ. ಸೊ ವೆರಿ ಗುಡ್. ಈ ತಿಂಗಳಲ್ಲಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ತುಂಬಾ ಬೇರೆ ತರನೇ ಇದೆ. ಯಾಕೆಂದ್ರೆ ಇದು ಈ ತಿಂಗಳಲ್ಲಿ ಬಂದಿರುವಂತ ಈ ಅಮಾವಾಸ್ಯೆಯ ವಿಶೇಷತೆ ಏನು ಅಂದ್ರೆ, ಇದು ನಮ್ಮ ಪರ್ಸನಲ್ ಗ್ರೋತ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ನಾವು ನಮ್ಮ ಪರ್ಸನಲ್ ಗ್ರೋತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ಅಮಾವಾಸ್ಯೆ ಬಂದ್ರೆ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಹೈ ಇರುತ್ತಲ್ವಾ? ಈ ಸಲ ಬಂದಿರೋ ಅಮಾವಾಸ್ಯೆಯ ವಿಶೇಷತೆ ಏನ್ ಗೊತ್ತಾ? ಈ ವರ್ಷದ 2025ನೇ ಈ ವರ್ಷದ ಮೊದಲನೆಯ ಅಮಾವಾಸ್ಯೆ ಒಂದು ವಿಶೇಷತೆ. ಆದರೆ ಇನ್ನೊಂದು ವಿಶೇಷತೆ ಏನಂದ್ರೆ, ನಾನು ಮೊನ್ನೆ ವಿಡಿಯೋಲ್ಲಿ ಹಾಕಿದ್ದೆ, ಯೂನಿವರ್ಸ್ ಅಲ್ಲಿ ಗ್ರಹಗಳು 6 ಗ್ರಹಗಳು ಒಂದರ ಹಿಂದೆ ಒಂದು ಅಲೈನ್ಮೆಂಟ್ ಅಲ್ಲಿ ಜೋಡಣೆಯಲ್ಲಿ ಇದೆ ಅಂತ. ಈಗಲೂ ಅದು ಹಾಗೆ ಇದೆ. ಫೆಬ್ರವರಿ 23ನೇ ತಾರೀಕುವರೆಗೂ ಅದು ಹಾಗೆ ಇರುತ್ತೆ. ಹಾಗಾಗಿ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಹೈ ಆಗೇ ಇದೆ. ಸೊ ಅದೇ ಸಮಯದಲ್ಲಿ ನಮ್ಮ ಈ ಅಮಾವಾಸ್ಯೆ ಕೂಡ ಬಂದಿರೋದ್ರಿಂದ ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಹಾಗೆ ಹೈ ಆಗಿದೆ. ಇದನ್ನ ನಾವು ನಮ್ಮ ಮ್ಯಾನಿಫೆಸ್ಟೇಷನ್ಸ್ಗೆ ಯೂಸ್ ಮಾಡ್ಕೊಳ್ಳೋಣ. ಯೂಶಲಿ ನೀವು ಯಾವಾಗ ಕೋಪ, ಭಯ, ದುಃಖ, ಬೇಜಾರು, ನೋವು, ಆತಂಕ, ಒತ್ತಡ, ಅಸೂಯೆ, ದ್ವೇಷ ಈ ತರ ಎಮೋಷನ್ಸ್ಗೆ ಒಳಗಾಗ್ತಿರೋ ಆವಾಗ ನಿಮ್ಮ ವೈಬ್ರೇಷನ್ ತುಂಬಾ ಲೋ ಆಗುತ್ತೆ. ಯೂನಿವರ್ಸ್ ಅಲ್ಲಿ ವೈಬ್ರೇಷನ್ ಈ ಲೆವೆಲ್ ಅಲ್ಲಿ ಇರುತ್ತೆ, ನಿಮ್ಮ ವೈಬ್ರೇಷನ್ ಈ ಲೆವೆಲ್ ಅಲ್ಲಿ ಇರುತ್ತೆ. ಇದೆರಡು ಇಷ್ಟು ದೂರ ಇದ್ದಾಗ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಮಗೆ ಬರಲ್ಲ. ಯಾವಾಗ ನಮ್ಮ ವೈಬ್ರೇಷನ್ ಹೈ ಇರುತ್ತೆ, ಯೂನಿವರ್ಸ್ ನ ವೈಬ್ರೇಷನ್ ಕೂಡ ಹೈ ಇರುತ್ತೆ, ಎರಡು ಮ್ಯಾಚ್ ಆಗುತ್ತೆ. ಈ ಎರಡು ವೈಬ್ರೇಷನ್ಸ್ ಮ್ಯಾಚ್ ಆದಾಗ ನಮ್ಮ ಮ್ಯಾನಿಫೆಸ್ಟೇಷನ್ಸ್ ನಮ್ಮ ರಿಯಲ್ ಲೈಫ್ಗೆ ಬರುತ್ತೆ. ಇದು ಮ್ಯಾನಿಫೆಸ್ಟೇಷನ್ಸ್ ಮತ್ತು ವೈಬ್ರೇಷನ್ಸ್ ನ ವಿಶೇಷತೆ. ಸೊ ಈಗ ನೀವು ಅಮಾವಾಸ್ಯೆ ಬಂತು, ವೈಬ್ರೇಷನ್ಸ್ ಹೈ ಆಗಿದೆ, ಈಗ ನೀವು ನಿಮ್ಮ ಇಮೋಷನ್ಸ್ ಹೇಗಿದೆ ಅನ್ನೋದ್ರ ಮೇಲೆ ಗಮನ ಇಡಿ. ಬೆಳಗ್ಗೆ ಎದ್ರೆ ರಾತ್ರಿವರೆಗೂ ನಿಮ್ಮ ಇಮೋಷನ್ಸ್ ಯಾವ ತರ ಇರ್ತಾ ಇದೆ, ಯಾವ ಸಮಯದಲ್ಲಿ ಜಾಸ್ತಿ ನಿಮ್ಗೆ ನೆಗೆಟಿವ್ ಇಮೋಷನ್ಸ್ ಬರ್ತಾ ಇದೆ, ಯಾವ ಸಮಯದಲ್ಲಿ ಇಮೋಷನ್ಸ್ ಕಂಟ್ರೋಲ್ ಆಗಿ ಬ್ಯಾಲೆನ್ಸ್ಡ್ ಆಗಿದೆ ನೋಡ್ಕೊಳ್ಳಿ. ನೋಡ್ಕೊಂಡಾಗ ಏನಾಗುತ್ತೆ, ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೋದು. ಎಲ್ಲಿ ನಿಮ್ಗೆ ಜಾಸ್ತಿ ಎಮೋಷನ್ಸ್ ನೆಗೆಟಿವ್ ಆಗಿ ಬರ್ತಾ ಇದೆ ಅಲ್ಲಿ ನೀವು ಕಂಟ್ರೋಲ್ ಮಾಡ್ಕೋಬಹುದು. ಸೊ ಇವತ್ತಿಂದಾನೇ ಶುರು ಮಾಡಿ ನಿಮ್ಮ ಎಮೋಷನ್ಸ್ ಮೇಲೆ ಗಮನವನ್ನ ಇಡೋದನ್ನ. ಇಮೋಷನ್ಸ್ ಅನ್ನೋದು ತುಂಬಾನೇ ಮುಖ್ಯ. ಯಾಕೆಂದ್ರೆ ನಮ್ಮ ಆಲೋಚನೆಗಳು, ನಮ್ಮ ಮಾತುಗಳು ಏನಾಗುತ್ತೆ, ಅದರ ವೈಬ್ರೇಷನ್ಸ್ ಈ ಯೂನಿವರ್ಸ್ಗೆ ಹೋಗುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇಂದ, ನಮ್ಮ ಬ್ರೈನ್ ಇಂದ, ನಮ್ಮ ಬಾಯಿಂದ ಬರೋ ಮಾತುಗಳು, ಇಲ್ಲಿಂದ ಬರೋ ಆಲೋಚನೆಗಳು ಯೂನಿವರ್ಸ್ ಅಲ್ಲಿ ಹೀಗೆ ಟ್ರಾವೆಲ್ ಮಾಡುತ್ತೆ. ಯೂನಿವರ್ಸ್ ನ ವೈಬ್ರೇಷನ್ಸ್ ಜೊತೆ ಸೇರ್ಕೊಂಡು ಅದು ಹೀಗೆ ನಮ್ಮ ಲೈಫ್ಗೆನೆ ಬರುತ್ತೆ. ನಾವು ಲೋ ವೈಬ್ರೇಷನ್ ಅಲ್ಲಿ ಇದ್ದಾಗ ಆ ಲೋ ವೈಬ್ರೇಷನ್ನೇ ಹೊರಗಡೆ ರಿಲೀಸ್ ಮಾಡಿರ್ತೀವಿ. ಅದೇ ಲೋ ವೈಬ್ರೇಷನ್ನೇ ನಮ್ಮ ಜೀವನಕ್ಕೆ ಬರುತ್ತೆ. ಆವಾಗ ದುಃಖ ಇದ್ದಾಗ ಇನ್ನಷ್ಟು ಜಾಸ್ತಿ ದುಃಖ ಬರುತ್ತೆ, ಕೋಪ ಇದ್ದಾಗ ಇನ್ನಷ್ಟು ಜಾಸ್ತಿ ಕೋಪ ಬರುತ್ತೆ. ಯಾವ ವೈಬ್ರೇಷನ್ ಅಲ್ಲಿ ನಾವಿದ್ದೀವಿ ಅದನ್ನೇ ಜಾಸ್ತಿ ಮಾಡುತ್ತೆ. ಹಾಗಾಗಿ ಯಾವಾಗ್ಲೂ ಖುಷಿಯಾಗಿದ್ಬಿಟ್ರೆ, ಯಾವಾಗ್ಲೂ ಪಾಸಿಟಿವ್ ಆಗಿದ್ಬಿಟ್ರೆ ಬರ್ಲಿ, ಎಷ್ಟು ಪಾಸಿಟಿವ್ ಬರುತ್ತೋ ಬರ್ಲಿ, ಎಷ್ಟು ಒಳ್ಳೇದಾಗುತ್ತೋ ಆಗ್ಲಿ ಅಲ್ವಾ? ಸೊ ಇನ್ ಮುಂದೆ ಅದರ ಮೇಲೆ ಗಮನ ಇಡಿ. ನಿಮ್ಮ ವೈಬ್ರೇಷನ್ಸ್ ಮೇಲೆ, ನಿಮ್ಮ ಫ್ರೀಕ್ವೆನ್ಸಿ ಮೇಲೆ, ನಿಮ್ಮ ಭಾವನೆಗಳ ಮೇಲೆ ನಿಮ್ಮ ಗಮನ ಇರಲಿ, ಪ್ರಾಬ್ಲಮ್ಸ್ ಮೇಲೆ ಅಲ್ಲ. ಈಗ ಏನೇನ್ ಮಾಡಬಾರ್ದು, ನೀವು ವೈಬ್ರೇಷನ್ಸ್ ಲೋ ಅಲ್ಲಿ ಇರಬಾರ್ದು ಅಂದ್ರೆ, ಟಿವಿ ನೋಡ್ತಾ ಇರ್ತೀರಾ ಅಥವಾ ನಿಮ್ಮ ಫೋನಲ್ಲಿ ಸೋಷಿಯಲ್ ಮೀಡಿಯಾಲಿ ನೋಡ್ತಾ ಇರ್ತೀರಾ, ನಿಮ್ಮ ಮನಸ್ಸಿಗೆ ದುಃಖ ಆಗುವಂಥದ್ದು, ಕೋಪ ಬರುವಂಥದ್ದು, ಆತಂಕ ಆಗುವಂಥದ್ದು ಯಾವ ಪೋಸ್ಟ್ಗಳು ನೋಡಬೇಡಿ. ಯಾವ ಒಂದು ದುಃಖಕರವಾದ ಸನ್ನಿವೇಶಗಳನ್ನ ನೋಡಬೇಡಿ. ಟಿವಿ ನ್ಯೂಸ್ ಅಂತೂ ನೋಡಲೇಬೇಡಿ. ಯಾಕೆ ಗೊತ್ತಾ? ಒಂದೇ ಸೆಂಟೆನ್ಸ್ 1 hour ರಿಪೀಟ್ ಮಾಡಿ ಮಾಡಿ ಆ ಅಫರ್ಮೇಷನ್ ನಮ್ಮ ತಲೆಗೆ ಹಾಕ್ಬಿಡ್ತಾರೆ. ನಾವು ನಮ್ಮ ವೈಬ್ರೇಷನ್ ನ ಹೈಯಲ್ಲಿ ಇಟ್ಕೋಬೇಕು ಅಂತ ಅನ್ಕೋತೀವಿ. ಅವ್ರು ಹಾಕೋ ಆ ನೆಗೆಟಿವ್ ಅಫರ್ಮೇಷನ್ ನಮ್ಮ ಮನಸ್ಸಲ್ಲಿ ಕೂತ್ಕೊಂಡು ನಾವೆಷ್ಟು ಪ್ರಶಾಂತವಾಗಿರ್ಬೇಕು ಅಂದ್ರೂ ನಮ್ಮಲ್ಲಿ ಕೋಪ ಜಾಸ್ತಿ ಬರ್ತಾ ಇರುತ್ತೆ. ಹಾಗಾಗಿ ಯೋಚನೆ ಮಾಡಿ, ಟಿವಿ ನೋಡುವಾಗ ಕೂಡ ಅಲ್ಲಿ ಏನ್ ನೋಡ್ತೀರಾ,
ನಿಮಗೆ ನಗು ಬರೋವಂಥದ್ದು, ಖುಷಿ ಕೊಡೋವಂಥದ್ದು, ನಿಮ್ಮ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವಂಥದ್ದನ್ನು ನೋಡಬೇಡಿ ಅಂತ ನಾನು ಖಂಡಿತ ಹೇಳಲ್ಲ. ಸೊ ಈ ಥರ ನಿಮ್ಮ ಮೇಲೆ ನೀವು ಪರ್ಸನಲ್ ಗ್ರೋತ್ ಅಂದರೆ ನಿಮ್ಮ ಮೇಲೆ ನೀವು ತುಂಬ ಜಾಗೃತಿಯನ್ನು ವಹಿಸಿ, ಅವೇರ್ನೆಸ್ ಇರಲಿ. ಸೊ ಈ ಥರ ನಿಮ್ಮನ್ನು ನೀವು ಹೇಗೆ ಪ್ರೊಟೆಕ್ಟ್ ಮಾಡ್ತೀರಾ, ಹೇಗೆ ನಿಮ್ಮನ್ನು ನೀವು ಪಾಸಿಟಿವಿಟಿಲಿ ಇಟ್ಕೊಂಡಿರ್ತೀರಾ, ಹೇಗೆ ಪಾಸಿಟಿವ್ ಎಮೋಷನ್ಸಲ್ಲಿ ಇರ್ತೀರಾ ಅಂತ ಯೋಚನೆ ಮಾಡ್ಕೊಳ್ಳಿ. ಇವಾಗ ನಾನೇನು ಮಾಡ್ತೀನಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಬಗ್ಗೆ ಹೇಳ್ತೀನಿ. ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಇಲ್ಲಿವರೆಗೂ ನಾ ಹೇಳ್ತಾ ಇದ್ದಿದ್ದು ಬೇರೆ, ಇವಾಗ ಹೇಳೋದು ಬೇರೆ. ಇವಾಗ ಹೇಳೋದಕ್ಕೆ ಏನೇನು ಬೇಕು, ಒಂದು ದೀಪ ಅಥವಾ ಕ್ಯಾಂಡಲ್. ಯಾರ್ಯಾರಾದ್ರೂ ನೀವು ಸೆಂಟೆಡ್ ಕ್ಯಾಂಡಲ್ಸ್ ಎಲ್ಲ ಯೂಸ್ ಮಾಡ್ತಿದ್ರೆ ಅದನ್ನ ಯೂಸ್ ಮಾಡ್ಬೋದು, ಅಥವಾ ನಾರ್ಮಲ್ ಕ್ಯಾಂಡಲ್ ಕೂಡ ಯೂಸ್ ಮಾಡ್ಬೋದು, ಬರ್ತ್ಡೇ ಕ್ಯಾಂಡಲ್ ಕೂಡ ಯೂಸ್ ಮಾಡ್ಬೋದು, ಅಥವಾ ನಮ್ಮ ಸಾಂಪ್ರದಾಯಿಕವಾದ ದೀಪವನ್ನು ಕೂಡ ಯೂಸ್ ಮಾಡ್ಬೋದು. ಒಂದು ದೀಪ ತಗೊಳ್ಳಿ ಅಥವಾ ಕ್ಯಾಂಡಲ್ ತಗೊಳ್ಳಿ. ಆಮೇಲೆ 2 ಪೇಪರ್, ಒಂದು ಪೆನ್, ಆಮೇಲೆ ಒಂದು ಗಾಜಿನ ಲೋಟದಲ್ಲಿ ನೀರು. 4ನೇದು ನಿಮ್ಮ ನಂಬಿಕೆ, ನಿಮ್ಮ ಪಾಸಿಟಿವ್ನೆಸ್. ಇದು ಎಲ್ಲದಕ್ಕಿಂತ ತುಂಬ ಮುಖ್ಯವಾದದ್ದು. ಸೊ ಈಗ ಮೊದಲನೇ ಸ್ಟೆಪ್ ಏನು ಮಾಡ್ತೀರಾ, ದೀಪ ಹಚ್ಕೊಳ್ಳಿ ಅಥವಾ ಕ್ಯಾಂಡಲ್ ಹಚ್ಕೊಳ್ಳಿ. ಎಲ್ಲಾದರೂ ಪ್ರಶಾಂತವಾದ ಸ್ಥಳದಲ್ಲಿ ಕೂತ್ಕೊಳ್ಳಿ. ಯಾರೂ ನಿಮ್ಮನ್ನ ಡಿಸ್ಟರ್ಬ್ ಮಾಡದೇ ಇರೋ ಹಾಗೆ ರೂಮಲ್ಲೋ ಅಥವಾ ಎಲ್ಲಿ ಕೂತ್ಕೋತಿರೋ ಅಲ್ಲಿ, ಮನೆ ಒಳಗೆ ಕೂತ್ಕೊಳ್ಳಿ, ಹೊರಗೆ ಬೇಡ. ಈ ವೈಬ್ರೇಷನ್ಸ್ ಎಲ್ಲ ಕಡೆ ಬರುತ್ತೆ. ಸೊ ನಿಮ್ಗೆ ಎಲ್ಲಿ ಡಿಸ್ಟರ್ಬ್ ಆಗದೆ ಇರುತ್ತೆ ಅಲ್ಲಿ ಕೂತ್ಕೊಳ್ಳಿ. ಯಾರಿಗೆಲ್ಲ ಕೆಳಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗುತ್ತೋ ಆರಾಮಾಗಿ ನೆಲದ ಮೇಲೆ ಕೂತ್ಕೊಳ್ಳಿ. ಯಾಕೆಂದರೆ ಗ್ರೌಂಡೆಡ್ ಆಗ್ತೀವಿ, ಭೂಮಿ ತಾಯಿಗೆ ಹತ್ತಿರವಾಗ್ತೀವಿ, ನಮ್ಮ ಮ್ಯಾನಿಫೆಸ್ಟೇಷನ್ಸನ್ನು ಬೇಗ ಪಡ್ಕೊಳ್ತೀವಿ. ಯಾರಿಗೆ ನೆಲದ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ವೋ ಪರವಾಗಿಲ್ಲ, ನಿಮ್ಮ 2 ಪಾದಗಳನ್ನು ನೆಲದ ಮೇಲೆ ಇಟ್ಟು ನೀವು ಚೇರಲ್ಲೇ ಕೂತ್ಕೊಂಡು ಮಾಡಿ. ಆ ದೀಪ ಅಥವಾ ಕ್ಯಾಂಡಲ್ ನಿಮ್ಮ ಕಣ್ಣಿನ ನೇರಕ್ಕೆ ಬರೋ ಥರ ಇಟ್ಕೊಳ್ಳಿ, ಅಥವಾ ಸ್ವಲ್ಪ ಕೆಳಗಿರಲಿ. ತುಂಬ ಕೆಳಗಿದ್ರೆ ನೀವು ಹೀಗೆ ನೋಡಬೇಕಾಗತ್ತೆ, ಅದಕ್ಕೆ ನಿಮ್ಮ ಐ ಲೆವೆಲ್, ನಿಮ್ಮ 2 ಕಣ್ಣುಗಳ ಮಧ್ಯಕ್ಕೆ ಅದು ಬರೋ ಥರ ಇಟ್ಕೊಳ್ಳಿ. ಆಮೇಲೆ ಒಂದು ಗಾಜಿನ ಲೋಟದಲ್ಲಿ ನೀರಿಟ್ಕೊಳ್ಳಿ. ಫಸ್ಟ್ ಸ್ಟೆಪ್ ಇದು. 2ನೇ ಸ್ಟೆಪ್, ಫಸ್ಟ್ ಪೇಪರ್ ತಗೊಳ್ಳಿ, 29 ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಳ್ಳಿ. ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಏನು? ಕೃತಜ್ಞತೆಗಳು, ಧನ್ಯವಾದಗಳು. ನಿಮ್ಮ ಜೀವನದಲ್ಲಿ ಎಷ್ಟೆಲ್ಲ ಜನರಿದ್ದಾರೆ, ಎಷ್ಟೆಲ್ಲ ವಸ್ತುಗಳಿದೆ, ಏನೆಲ್ಲ ಇದೆ, ಈ ಯೂನಿವರ್ಸಲ್ಲಿ ಏನೆಲ್ಲ ಇದೆ, ಎಲ್ಲವೂ ನಮಗೆ ಸಿಕ್ಕಿರೋದೆ ಅಲ್ವಾ, ಯೂನಿವರ್ಸ್ ಕೊಟ್ಟಿರೋದೆ. ಅದಕ್ಕೆ ನಾವು ಧನ್ಯವಾದಗಳನ್ನು ಹೇಳಲೇಬೇಕಲ್ವಾ, ಅದು ನಮ್ಮ ಕರ್ತವ್ಯ. ಆದರೆ ನೀವು ಆ ಧನ್ಯವಾದಗಳನ್ನು ಬರೆಯೋವಾಗ ನಿಮ್ಮ ಇಮೋಷನ್ಸ್ ಹೇಗಿದೆ ಅದು ಇಲ್ಲಿಂದ ಬರಲಿ. ಆ ಧನ್ಯವಾದಗಳು ನಿಮ್ಮ ಹೃದಯದಿಂದ ಬರಲಿ, ಸುಮ್ಮನೆ ಮಾತಿಗೆ ಹೇಳೋದಲ್ಲ. ಯಾಕೆ ನಾನು ಪ್ರತಿ ತಿಂಗಳು ನಿಮ್ಮ ಹತ್ರ ಗ್ರ್ಯಾಟಿಟ್ಯೂಡ್ಸ್ ಬರೆಸ್ತೀನಿ? ಗ್ರ್ಯಾಟಿಟ್ಯೂಡ್ ಬರೆದ್ರೆ ನಿಮ್ಮ ವೈಬ್ರೇಷನ್ ಇಮಿಡಿಯೇಟ್ ಆಗಿ ಹೈ ಆಗುತ್ತೆ. ಹಾಗಾಗಿ ಗ್ರ್ಯಾಟಿಟ್ಯೂಡ್ಸ್ನ ಫಸ್ಟ್ ಬರೆಸ್ತೀನಿ. ನಿಮ್ಮ ವೈಬ್ರೇಷನ್ನ ಹೈ ಮಾಡಿಸಿ ಆಮೇಲೆ ನಿಮ್ಮ ಗೋಲ್ಸ್ ಬರ್ಸೋದು. ಸೊ ಈ ರೀತಿ 29 ಗ್ರ್ಯಾಟಿಟ್ಯೂಡ್ಸನ್ನು ಬರ್ಕೊಳ್ಳಿ, ಪಕ್ಕಕ್ಕಿಡಿ. ಇನ್ನೊಂದು ಪೇಪರ್ ತಗೊಳ್ಳಿ. ನಿಮ್ಮ ಲೈಫಲ್ಲಿ ನಿಮ್ಗೆ ಈಗ ಏನೆಲ್ಲ ಬೇಕು ಅದು ಆಲ್ರೆಡಿ ಸಿಕ್ಕಿರೋ ಹಾಗೆ ಬರ್ಕೊಳ್ಳಿ. ಈ 2 ಪೇಪರನ್ನು ಆ ಗಾಜಿನ ನೀರು ಇದೆಯಲ್ಲ, ಗಾಜಿನ ಲೋಟದಲ್ಲಿ ನೀರು, ಆ ನೀರಿನ ಕೆಳಗೆ ಇಟ್ಬಿಡಿ. ಫಸ್ಟ್ ಸ್ಟೆಪ್ ದೀಪ ಹಚ್ಕೊಂಡ್ರಿ ಅಥವಾ ಕ್ಯಾಂಡಲ್ ಹಚ್ಕೊಂಡ್ರಿ. 2ನೇ ಸ್ಟೆಪ್ಪು ಗೋಲ್ಸ್ ಬರ್ಕೊಂಡ್ರಿ ಮತ್ತೆ ಗ್ರ್ಯಾಟಿಟ್ಯೂಡ್ಸ್ ಬರ್ಕೊಂಡ್ರಿ. ಆ 2 ಪೇಪರನ್ನು ನೀರಿನ ಕೆಳಗೆ ಇಟ್ರಿ. ಈಗ ಲೈಟ್ಸ್ ಆಫ್ ಮಾಡ್ಕೊಳ್ಳಿ. ಲೈಟ್ಸ್ ಆಫ್ ಮಾಡಿಕೊಂಡು ಕುತ್ಕೊಂಡು ಕಣ್ಣು ಮುಚ್ಕೊಳ್ಳಿ. ಕಣ್ಣು ಮುಚ್ಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಏನು ವಿಜುವಲೈಸ್ ಮಾಡ್ಕೋಬೇಕು? ನಿಮ್ಮ ಹಳೆಯ ಸ್ನೇಹಿತರು, ನೀವು ಸ್ಕೂಲಲ್ಲಿ ಓದಿದ್ರಿ ಅಥವಾ ಕಾಲೇಜಲ್ಲಿ ಜೊತೆಗೆ ಓದಿದ್ರಿ, ಇಷ್ಟು ವರ್ಷಗಳ ನಂತರ ಸಡನ್ ಆಗಿ ಸಿಕ್ಕಿದ್ದಾರೆ ನಿಮಗೆ, ತುಂಬಾ ಖುಷಿಯಾಗಿದ್ದೀರಾ. ವಿಜುವಲೈಸೇಷನ್ ಅಲ್ಲಿ ಇದೆಲ್ಲ ತುಂಬಾ ಖುಷಿಯಾಗಿದ್ದೀರಾ ಅವ್ರು ಸಿಕ್ಬಿಟ್ರು ಅಂತ. ಎಷ್ಟು ವರ್ಷಗಳಾಯ್ತಲ್ವಾ ನಾವು ಸಿಕ್ಕು ಅಂತ ಹೇಳಿ ನಿಮ್ಮ ಬಾಲ್ಯದ ವಿಷಯಗಳನ್ನೆಲ್ಲ ಮಾತಾಡ್ತಾ ಇದ್ದೀರಿ. ಅದೆಲ್ಲ ಮಾತಾಡಾದ್ಮೇಲೆ ಇವಾಗ ಲೈಫಲ್ಲಿ ಏನು ಮಾಡ್ತಾ ಇದೆಯಾ ಅಂತ ನಿಮ್ಮ ಫ್ರೆಂಡ್ ನಿಮ್ಮನ್ನ ಕೇಳ್ತಾರೆ. ನೀವು ಇವಾಗ ಅಲ್ಲಿ ಗೋಲ್ಸ್ ಏನೇನು ಬರ್ಕೊಂಡ್ರಿ ಅದೆಲ್ಲ ನಿಮಗೆ ಸಿಕ್ಕಿದೆ, ಹಾಗಾಗಿ ನೀವು ತುಂಬ ಸಂತೋಷವಾಗಿದ್ದೀರಾ ಅಂತ ನಿಮ್ಮ ಸಂತೋಷವನ್ನ ಅವ್ರ ಹತ್ರ ವ್ಯಕ್ತಪಡಿಸ್ತೀರಾ. ಇದು ನಿಮ್ಮ ವಿಜುವಲೈಸೇಷನ್ ಅಲ್ಲಿ ನಡಿಬೇಕು. ಇದು ಯಾಕೆ ಈ ತರ ವಿಜುವಲೈಸೇಷನ್ ಹೇಳ್ತಾ ಇದ್ದೀನಿ ಅಂದ್ರೆ, ಸುಮ್ಮನೆ ಅದೆಲ್ಲ ಸಿಕ್ಕಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳಿ ಅಂದ್ರೆ ಅದರಲ್ಲಿ ಫೀಲಿಂಗ್ಸ್ ತುಂಬಿಸಿರಲ್ಲ ನೀವು. ಅವಾಗ ಏನಾಗುತ್ತೆ, ಅದು ಇಮ್ಯಾಜಿನೇಷನ್ ಆಗ್ಬಿಡುತ್ತೆ. ಸೊ ವಿಜುವಲೈಸೇಷನ್ ಅಂದ್ರೆ ಅದರಲ್ಲಿ ಫೀಲಿಂಗ್ಸ್ ಇರಬೇಕು. ಇನ್ನೊಬ್ಬರ ಹತ್ರ, ನಮಗೆ ಇಷ್ಟವಾದವ್ರ ಹತ್ರ ನಾವು ಹೇಳ್ಕೊಳ್ಳೋದು ಅಂದ್ರೆ
ಅವಾಗ ಅದರಲ್ಲಿ ಫೀಲಿಂಗ್ಸ್ ಬರುತ್ತೆ, ಇಲ್ಲಿಂದ ಬರುತ್ತೆ ಫೀಲಿಂಗ್ಸ್. ಹಾಗಾಗಿ ಈ ಥರ ಹೇಳ್ತಾ ಇದ್ದೀನಿ. ಸೊ ಈ ಥರ ವಿಜುವಲೈಸ್ ಮಾಡ್ಕೊಳ್ಳಿ. ಈ ವಿಜುವಲೈಸೇಷನ್ ಆದಮೇಲೆ ಕಣ್ ತೆಗೆದು ಆ ದೀಪ ಅಥವಾ ಕ್ಯಾಂಡಲ್ ಏನಿದೆ ಅದೇನು ಮಾಡ್ತಾ ಇದೆ ಅಲ್ಲಿ, ನಿಮ್ಮ ಆರಾನ ಕ್ಲೆನ್ಸ್ ಮಾಡ್ತಾ ಇದೆ. ಈ ಅಗ್ನಿದೇವ ಅಂದರೆ ಈ ಬೆಂಕಿಗೆ ನಮ್ಮನ್ನ ಬದಲಾವಣೆ ಮಾಡೋ ಶಕ್ತಿ ಇದೆ, ನಮ್ಮನ್ನ ಕ್ಲೆನ್ಸ್ ಮಾಡೋ ಶಕ್ತಿ ಇದೆ. ಹಾಗಾಗಿ ಇದು ನಮ್ಮ ಆರಾನ ಕ್ಲೀನ್ ಮಾಡ್ತಾ ಇದೆ, ನಮ್ಮಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದೆ. ಈಗ ನಾವು ಒಂದು ಮೆಡಿಟೇಷನ್ ಮಾಡೋಣ. ಆ ದೀಪ ಅಥವಾ ಆ ಕ್ಯಾಂಡಲ್ನ ಬೆಂಕಿಯನ್ನ ಹಾಗೆಯೇ ಯಾವ ಯೋಚನೆಗಳು ಇಲ್ಲದೆ ಅದನ್ನೇ ಕಣ್ಣಾಡಿಸದೆ ನೋಡ್ತಾ ಇರೋಣ. 1 ನಿಮಿಷದ ನಂತರ ಕಣ್ಣು 3 ಸಲ ಹೀಗೆ ಬ್ಲಿಂಕ್ ಮಾಡಿ ಮತ್ತೆ ಬೆಂಕಿಯನ್ನೇ ಹೀಗೆ ನೋಡ್ತಾ ಇರಿ. ಆ ಬೆಂಕಿಯನ್ನ ನೋಡೋ ಸಮಯದಲ್ಲಿ ಯಾವ ಆಲೋಚನೆಗಳು ಬರದೇ ಇರೋ ಹಾಗೆ ನೋಡ್ಕೊಳ್ಳಿ. ಅದು ಹೇಗೆ ಆಲೋಚನೆಗಳು ಬರದೇ ಇರುತ್ತೆ? ಯಾರಿಗೆಲ್ಲ ಬರೀ ಗಮನ ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಇಡಕ್ಕಾಗತ್ತೆ ಅವರು ಬ್ರೀತ್ ಇನ್ ಬ್ರೀತ್ ಔಟ್ ಮೇಲೆ ಗಮನ ಇಟ್ಕೊಂಡು ಆ ಬೆಂಕಿನ ನೋಡ್ತಾ ಇರಿ. ಕೆಲವ್ರಿಗಾಗಲ್ಲ ಅಂತ ಅವರು ಏನ್ ಮಾಡಿ ಅಂದ್ರೆ ಫಸ್ಟ್ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಮನ್ಸಲ್ಲಿ ಹೇಳ್ಕೊಂಡು ಅಂತ ಬ್ರೀತ್ ಇನ್ ಮಾಡ್ಕೊಳ್ಳಿ. ಬ್ರೀತ್ ಅನ್ನ ಹೋಲ್ಡ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಅನ್ಕೊಂಡು ಮತ್ತೆ ಬ್ರೀತ್ ಔಟ್ ಮಾಡಿ. ಮತ್ತೆ ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಅನ್ಕೊಂಡು ಬ್ರೀತ್ ಇನ್ ಮಾಡಿ. ಐ ಆಮ್ ಹೋಲ್ಡ್ ಮಾಡಿ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಂಡು ಬ್ರೀತ್ ಔಟ್ ಮಾಡಿ. ಈ ತರ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಗಮನ ಉಸಿರಿನ ಮೇಲೆ ಮತ್ತೆ ಹೋಪನೋಪನೋ ಚಾಂಟಿಂಗ್ ಮೇಲೆ ಇರುತ್ತೆ. ಹೋಪನೋಪನೋ ಚಾಂಟಿಂಗ್ ಮಾಡೋದ್ರಿಂದ ಇಲ್ಲಿ 2 ವಿಷಯಗಳು ನಡೆಯುತ್ತೆ. ಒಂದು, ನಮ್ಮ ಮ್ಯಾನಿಫೆಸ್ಟೇಷನ್ಸ್ ಬೇಗ ನಮಗೆ ಸಿಗುತ್ತೆ. ಇನ್ನೊಂದೇನಂದ್ರೆ ಇನ್ನು ನಮ್ಮ ಮನಸ್ಸನ್ನ, ದೇಹವನ್ನ, ಜೀವನವನ್ನ ಕ್ಲೆನ್ಸ್ ಮಾಡುತ್ತೆ. ಸೊ ಈ ತರ ಬೆಂಕಿಯನ್ನೇ ನೋಡ್ತಾ ಒಂದು 10 ನಿಮಿಷದ ಕಾಲ ಈ ತರ ಒಂದು ಮೆಡಿಟೇಷನ್ನ ಮಾಡಿ. ಯಾಕೆಂದ್ರೆ ಪರ್ಸನಲ್ ಗ್ರೋತ್ಗೆ ಇಂಪಾರ್ಟೆಂಟ್ ಅಲ್ವಾ ಈ ಅಮಾವಾಸ್ಯೆ. ಹಾಗಾಗಿ ನಮ್ಮ ಬೆಳವಣಿಗೆಗಾಗಿ ಇದು ತುಂಬಾ ಮುಖ್ಯವಾಗಿದೆ. ಸೊ ಇದನ್ನ ಮಾಡಿದ್ಮೇಲೆ ಈ ಮೆಡಿಟೇಷನ್ನ ಇವತ್ತು ನಾನು ಹೇಳ್ತಾ ಇರೋ ಈ ಪ್ರಾಸೆಸ್ ಅನ್ನ ಇವತ್ತಿಂದ 30ನೇ ತಾರೀಖುವರೆಗೂ ದಿನಾ ಮಾಡಿ. ಈ ಮೆಡಿಟೇಷನ್ ಆದ್ಮೇಲೆ ಏನ್ ಮಾಡ್ತೀರಾ, ಆ 2 ಪೇಪರ್ ಅನ್ನ ತಗೊಂಡು ಆ ಬೆಂಕಿ ಅಥವಾ ಕ್ಯಾಂಡಲ್ ಅಲ್ಲಿ ಸುಟ್ಟು ಬಿಡಿ. ಕೆಳಗೊಂದು ಪ್ಲೇಟ್ ಏನಾದರೂ ಇಟ್ಕೊಂಡಿರಿ, ಮಣ್ಣಿನದ್ದು ಅಥವಾ ಯಾವ್ದಾದ್ರೂ ಒಂದು ಪ್ಲೇಟು ಸುಟ್ಟುಬಿಟ್ಟು ಅದರಲ್ಲಿ ಇಟ್ಟುಬಿಡಿ. ಸೇಫ್ ಆಗಿ ನಿಮ್ಮ ಕೈ ಸುಟ್ಕೋಬೇಡಿ, ಪೇಪರ್ನ ಮಾತ್ರ ಸುಡಿ ಅಲ್ಲಿ ಇಟ್ಬಿಡಿ. ಅದರಲ್ಲಿ ಇಟ್ಟ ಮೇಲೆ ಅದು ಬೆಂಕಿ ಜೋರಾಗಿ ಬರ್ತಾ ಇರೋ ಸಮಯದಲ್ಲಿ ಆ ಬೆಂಕಿಯನ್ನ ನೋಡ್ತಾ ನಿಮ್ಮಲ್ಲಿ ಇನ್ನೂ ಏನಾದರೂ ನೆಗೆಟಿವಿಟಿ ಇದ್ರೆ, ಲಿಮಿಟೆಡ್ ಬಿಲೀಫ್ಸ್ ಇದ್ರೆ, ನೆಗೆಟಿವ್ ಥಾಟ್ಸ್ ಇದ್ರೆ ಎಲ್ಲವನ್ನ ನೀವು ರಿಲೀಸ್ ಮಾಡಿ ಬೆಂಕಿಯಲ್ಲಿ ಹಾಕ್ತಾ ಇರೋ ತರ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಆ ಬೂದಿಯನ್ನು ತಗೊಂಡು ಹೋಗಿ ಆಕಾಶಕ್ಕೆ ತೋರಿಸಿ ಉಫ್ ಅಂತ ಊದ್ಬಿಟ್ಟು ಯೂನಿವರ್ಸ್ಗೆ ಸಮರ್ಪಿಸ್ಬಿಟ್ಟು ನಿಮ್ಮ ಗ್ರಾಟಿಟ್ಯೂಡ್ಸ್ ಮತ್ತೆ ನಿಮ್ಮ ಗೋಲ್ಸ್ ಅನ್ನ. ಈಗ ನೀರೇನ್ ಮಾಡ್ತಾ ಇದೆ, ಲಾಸ್ಟ್ ಸ್ಟೆಪ್ ಅಲ್ಲಿ ನೀರು 2 ಕೆಲಸ ಮಾಡ್ತಾ ಇದೆ. ಒಂದು, ನಿಮ್ಮ ಇಷ್ಟೊತ್ತು ಏನೆಲ್ಲ ಮಾಡಿದ್ರಿ, ದೀಪ ಹಚ್ಚಿದಾಗಿಂದ ಗ್ರಾಟಿಟ್ಯೂಡ್ಸ್ ಬರೆದ್ರಿ, ಗೋಲ್ಸ್ ಬರೆದ್ರಿ, ನೀರ್ ಕೆಳಗಿಟ್ರಿ, ಅದಾದ್ಮೇಲೆ ವಿಜುವಲೈಸೇಷನ್ ಮಾಡ್ಕೊಂಡ್ರಿ, ಮೆಡಿಟೇಷನ್ ಮಾಡಿದ್ರಿ, ಇದೆಲ್ಲವನ್ನ ಹೇರ್ಕೊಳ್ತಾ ಇದೆ. ಆ ಗಾಜಿನ ಲೋಟದ ಕೆಳಗೆ ನೀವು ಆ ಪೇಪರ್ಸ್ ಇಟ್ಟಿರೋದ್ರಿಂದ ಪೇಪರಲ್ಲಿ ಏನೇ ಬರ್ದಿದ್ದೀರಾ ಅದನ್ನ ಕೂಡ ಹೇರ್ಕೊಂಡಿದೆ. ಅಷ್ಟೇ ಅಲ್ಲ, ಯೂನಿವರ್ಸ್ ಅಲ್ಲಿರುವಂತ ಅದ್ಭುತವಾದ ಎನರ್ಜಿಯನ್ನ ಕೂಡ ಹೀರ್ಕೊಂಡಿದೆ. ಈ ಎನರ್ಜೈಸ್ ಆಗಿದೆ ಈಗ ನೀರು. ಈ ಎನರ್ಜೈಸ್ ಆಗಿರೋ ನೀರನ್ನ ತಗೊಂಡು ಕೈಯಲ್ಲಿಟ್ಕೊಂಡು ಮತ್ತೊಮ್ಮೆ ನಿಮ್ಮ ಗೋಲ್ಸ್ ಅನ್ನ ಅದಕ್ಕೆ ಹೇಳ್ಕೊಂಡು ಯೂನಿವರ್ಸ್ಗೆ ಧನ್ಯವಾದಗಳನ್ನ ಹೇಳ್ತಾ ಅದನ್ನ ಕುಡಿದ್ಬಿಡಿ ಆ ನೀರನ್ನ. ಸೊ ಇಲ್ಲಿಗೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮುಗೀತು. ಇದನ್ನೇ ಸೇಮ್ ಇವತ್ತು ಮಾಡಿ, ನಾಳೆನೂ ಮಾಡಿ, ನಾಳಿದ್ದು ಮಾಡಿ, 30ನೇ ತಾರೀಕುವರೆಗೂ ಮಾಡಿ. ಇದನ್ನ ಸಂಜೆ 6 ಗಂಟೆ ನಂತರ ಕತ್ಲೆ ಆದ್ಮೇಲೆನೆ ಮಾಡಿ, ಹಗಲೊತ್ತು ಆಗ ಬೇಡ. ಸಪೋಸ್ ಯಾರಿಗಾದ್ರೂ ಬೈ ಎನಿ ಚಾನ್ಸ್ ಆಗಲ್ಲ ಅಂದ್ರೆ ಅವ್ರು ಮಾತ್ರ ಬೇಕಾದ್ರೆ ನೀವು ಡೇ ಟೈಮ್ ಫುಲ್ ರೂಮ್ ಎಲ್ಲ ಕತ್ಲೆ ಮಾಡಿಕೊಂಡು ಮಾಡಿ. ಯಾಕಂದ್ರೆ ನಾವು ದೀಪನ ನೋಡ್ತಾ ಮಾಡೋದ್ರಿಂದ ಕತ್ಲೆ ಆದ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಆಕ್ಚುಲಿ ವೈಬ್ರೇಷನ್ಸ್ ರಾತ್ರಿ ಆದ್ರೆ ಇನ್ನೂ ಜಾಸ್ತಿ ಇರುತ್ತೆ ಅಂತ ರಾತ್ರಿ ಹೇಳೋದು. ಸೊ ನಿಮಗೆ ಇವತ್ತಿಂದ ದಿನ ಸುಡೋದು ಬೇಡ ಅಂತಂದ್ರೆ
ಬರೀ ಮೆಡಿಟೇಷನ್ಸ್ ಎಲ್ಲ ಮಾಡಿ ಆ ಪೇಪರ್ಸನ್ನು ಹಾಗೆ ಸೇವ್ ಮಾಡಿ ಇಟ್ಕೊಂಡು ಲಾಸ್ಟ್ ಡೇ 30ನೇ ತಾರೀಕಿಗೆ ಕೂಡ ಎಲ್ಲ ಒಟ್ಟಿಗೆ ಕೂಡ ಸುಟ್ಟಾಕ್ಬೋದು. ಈ ಪೇಪರ್ಸನ್ನು ಸುಡೋದು ಯಾಕೆ? ತುಂಬ ಜನ ಕೇಳ್ತಾ ಇದ್ರು, ನನಗೆ ಪೇಪರ್ಸನ್ನು ಸುಡೋಕೆ ಇಷ್ಟ ಇಲ್ಲ, ಯಾಕೆಂದರೆ ಧನ್ಯವಾದಗಳನ್ನು ನಾನು ಎಷ್ಟು ಇಷ್ಟಪಟ್ಟು ಬರೆದಿದ್ದೀನಿ, ಗೋಲ್ಸ್ ಬೇರೆ ಎಲ್ಲ ನನಗೆ ಸಿಕ್ಕಿದೆ ಅಂತ ಬರೆದಿದ್ದೀನಿ, ಆ ಪೇಪರ್ನ ಸುಡೋಕೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಫೈನ್, ಸುಡೋಕೆ ಇಷ್ಟ ಇಲ್ಲ ಅಂದರೆ ಇಟ್ಕೊಳ್ಳಿ. ಆದರೆ ಎಲ್ಲಿ ಇಟ್ಕೊಳ್ತೀರಾ, ಎಷ್ಟು ದಿನ ಅಂತ ಇಟ್ಕೊಳ್ತೀರಾ, ಹೇಗೆ ಇಟ್ಕೊಳ್ತೀರಾ? ಬೇರೆಯವರು ನೋಡಿದ್ರೆ ನಿಮ್ಗೆ ಇಷ್ಟ ಆಗಲ್ಲ ಅದನ್ನು. ಸೊ ಎಲ್ಲಾದರೂ ಸೇವ್ ಮಾಡಿ ಇಟ್ಕೋಬೇಕು. ಎಲ್ಲಿ ಇಟ್ಕೋತೀರಾ, ಎಷ್ಟು ದಿನ ಇಟ್ಕೋತೀರಾ? ನಿಮ್ಮ ಗೋಲ್ಸ್ ಎಲ್ಲ ಸಿಕ್ಕಿದ ಮೇಲೆ ಏನು ಮಾಡ್ತೀರಾ? ಹರಿದು ಡಸ್ಟ್ಬಿನ್ನಿಗೆ ಬಿಸಾಕ್ತೀರಾ? ನಿಮ್ಮ ಗೋಲ್ಸ್ಗೆ ಅಷ್ಟೇನ ಇರೋದು ಬೆಲೆ? ಹಾಗಾಗಿ ನಾನು ಪ್ರತಿ ಸಲ ಇದನ್ನು ಸುಟ್ಟು ಯೂನಿವರ್ಸ್ಗೆ ಕೊಡಿ ಅನ್ನೋದು. ಯೂನಿವರ್ಸ್ಗೆ ನಾವು ಡೈರೆಕ್ಟಾಗಿ ಪೇಪರ್ ಹೆಂಗೆ ಕೊಟ್ಟರೆ ತಗೊಳುತ್ತಾ ಯೂನಿವರ್ಸ್? ಇಲ್ಲ ತಾನೆ. ಹಾಗಾಗಿ ಅದನ್ನು ಬರ್ನ್ ಮಾಡಿ ಆ ಬೂದಿನ ತಗೊಂಡು ಯೂನಿವರ್ಸ್ಗೆ ಸಮರ್ಪಿಸಿ. ಸೊ ಈ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ನ ಎಲ್ಲರೂ ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೇನು ಬೇಕು, ಒಳ್ಳೆ ಆರೋಗ್ಯ, ಆನಂದ, ಅಷ್ಟೈಶ್ವರ್ಯ, ಇದೆಲ್ಲವನ್ನ ಯೂನಿವರ್ಸ್ ನಿಮಗೆ ಕೊಟ್ಟು ಕಾಪಾಡಲಿ ಅಂತ ನಾನು ನನ್ನ ಎದೆ ಆಳದಿಂದ ಕೇಳ್ಕೊಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಮುಂದಿನ ವಿಡಿಯೋಲಿ ಒಳ್ಳೆ ಟಾಪಿಕ್ಕಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.